ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಮಂಗಳೂರು ಬಸ್ ಸ್ಟಾಪಿನಲ್ಲಿ ಇದು ವಿಡಿಯೋದನ್ನು ಮಾಡಿದ್ದು. ಮಂಗಳೂರಿನ ಬಸ್ ಸ್ಟಾಪಿಗೆ ಯಾಕೆ ಹೋಗಿದ್ದೆ ನನ್ನ ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋದ ಬಗ್ಗೆ ಏನಾದರೂ ಅನಿಸಿದರೆ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇವಾಗ ನೋಡಿ, ನಾನು ಮಂಗಳೂರಿಗೆ ಹೋಗಿದ್ದೆ, ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ನಿಮಗೆ ಎಲ್ಲರಿಗೂ ಒಂದು ಕನ್ಫ್ಯೂಷನ್ಸ್ ಆಗುತ್ತೆ. ಏನಂತಂದರೆ ಮಂಗಳೂರಿನಲ್ಲಿ ಕೊರಗಜ್ಜನ ದೇವಸ್ಥಾನ ತುಂಬಾ ಇದೆ. ಹಾಗಾಗಿ ಅಲ್ಲಿ ಕುತ್ತಾರ್ ಆಮೇಲೆ ಕೊಟ್ಟಾರ್ ಎರಡು ಸ್ಥಳಗಳನ್ನು ಬರುತ್ತೆ. ಅದು ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಕುತ್ತಾರ್ ಅಥವಾ ಕೊಟ್ಟಾರ್ ಇದರ ಬಗ್ಗೆ ನಾನು ಫುಲ್ ಮಾಹಿತಿಯನ್ನು ಹೇಳ್ತೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ಇವಾಗ ಮಂಗಳೂರು ಬಸ್ ಸ್ಟ್ಯಾಂಡಿಂದ ನಾವು ಟಿಫಿನನ್ನು ಮಾಡ್ಕೊಂಡಿವಿ. ಬೆಳಿಗ್ಗೆ ಮಾರ್ನಿಂಗ್ 7 ಗಂಟೆಗೆ ನಾವು ಮಂಗಳೂರನ್ನು ರೀಚ್ ಆಗಿದ್ವಿ. ಅಲ್ಲಿ ನಾವು ಟಿಫಿನ್ ಮಾಡಿಕೊಂಡು ಮುಂದೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಸ್ ಸ್ಟಾಪ್ಗೆ ಬಂದ್ವಿ. ಇದು ಬಸ್ ಸ್ಟಾಪ್ ಎದುರುಗಡೆನೇ ಒಂದು ಲಾಲ್ಬಾಗ್ ಬಸ್ ಸ್ಟಾಪ್ ಅಂತ ಬರುತ್ತೆ. ಆ ಬಸ್ ಸ್ಟಾಪದ ಹತ್ರ ನೀವು ಕೂತ್ಕೋಬೇಕು. ಅಲ್ಲಿಂದ ನೀವು ಕರೆಕ್ಟಾಗಿ ಬಸ್ಸನ್ನು ಹತ್ಕೋಬೇಕು. ಅಂದರೆ ಅಲ್ಲಿ ಪ್ರೈವೇಟ್ ವೆಹಿಕಲ್ಸ್ಗಳಿರುತ್ತೆ. ಅಲ್ಲಿ ಬರುತ್ತಲ್ಲ ಇವಾಗ ಲಕ್ಸರಿ ಥರ ಟ್ರಾವೆಲ್ಸ್ಗಳಿರುತ್ತೆ. ಆ ಟ್ರಾವೆಲ್ಸ್ಗಳನ್ನು ನೀವು ಹತ್ಕೊಂಡು ಹೋಗಬೇಕು. ಆ ಟ್ರಾವೆಲ್ಸ್ಗಳಲ್ಲಿ ಕೊಟ್ಟಾರ್ ಆಮೇಲೆ ಕುತ್ತಾರ್ ಎರಡು ಸ್ಥಳಗಳನ್ನು ಬರುತ್ತೆ. ಆ ಸ್ಥಳಗಳಿಗೆ ಬಸ್ ನಂಬರ್ಗಳಿರುತ್ತೆ. ಆ ನಂಬರ್ಗಳನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕಾಗುತ್ತೆ. ನೀವು ಕೊರಗಜ್ಜೆಗೆ ಹೋಗಬೇಕಾದ್ರೆ ಕನ್ಫ್ಯೂಷನ್ಸ್ ಬೇಡ. ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿಯನ್ನು ಹೇಳ್ತೀನಿ. ಈ ಲಾಲ್ಬಾಗ್ ಬಸ್ ಸ್ಟ್ಯಾಂಡಲ್ಲಿ ನೀವು ಕೂತ್ಕೋಬೇಕು. ಅಂದರೆ ಬಸ್ ಸ್ಟ್ಯಾಂಡದ ಎದುರುಗಡೆ ಲೆಫ್ಟ್ ಸೈಡ್ಗೆ ಲಾಲ್ಬಾಗ್ ಬಸ್ ಸ್ಟ್ಯಾಂಡನ್ನು ಬರುತ್ತೆ. ಆ ಬಸ್ ಸ್ಟಾಪಲ್ಲಿ ಬಂದಾಗ ನೀವು ಕರೆಕ್ಟಾಗಿ ನೀವು ಬಸ್ ನಂಬರನ್ನು ನೋಡಿಕೊಂಡು ಹತ್ತಬೇಕು. ಯಾವ ಬಸ್ ನಂಬರ್ ಅಂದರೆ ಕೊಟ್ಟಾರ್ ಅಂತ ಒಂದು ಬಸ್ ನಂಬರ್ ಬರುತ್ತೆ 15ರಲ್ಲಿ. ಆ 15ರ ಬಸ್ ನಂಬರಿಗೆ ಹತ್ತಕ್ಕೆ ಹೋಗಬೇಡಿ. ಕೊಟ್ಟಾರ್ ಮತ್ತು ಕುತ್ತಾರ್ ಎರಡು ಪ್ಲೇಸ್ಗಳನ್ನು ಬರುತ್ತೆ. ತುಂಬ ಕನ್ಫ್ಯೂಷನ್ಸ್ಗಳಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಇವಾಗ ನೋಡಿ, ಅಲ್ಲಿ ಲಾಲ್ಬಾಗ್ ಪಾರ್ಕ್ ಮುಂದೆ ತುಂಬಾ ಹೂಗಳನ್ನು ಇದ್ದು, ತುಂಬ ವೆರೈಟಿ ಹೂಗಳನ್ನು ಇದ್ದು, ತುಂಬಾ ಚೆಂದವಾಗಿದ್ದು, ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಇವಾಗ ನಾವು ಲಾಲ್ಬಾಗ್ ಪಾರ್ಕಿಂದ ನಾವು ಬಸ್ ನಂಬರಿಗೆ ಹತ್ತಿದ್ವಿ. ಬಸ್ ನಂಬರ್ ಎಷ್ಟು ಅಂತ ಹೇಳಿದರೆ, ಲಾಲ್ಬಾಗಿಂದ ನೀವು 33 ಬಸ್ ನಂಬರಿಗೆ ಹತ್ತಿ. ಆ 33 ಬಸ್ ನಂಬರಿಗೆ ಹತ್ತಿ ಜ್ಯೋತಿಯನ್ನು ಬಸ್ ಸ್ಟಾಪ್ಗೆ ನಿಲ್ಲಿಸ್ತಾರೆ. ಆ ಜ್ಯೋತಿಯನ್ನು ಬಸ್ ಸ್ಟಾಪಲ್ಲಿ ಇಳಿಬೇಕು ನೀವು. ಆ ಜ್ಯೋತಿಯಿಂದ ಮತ್ತೆ ಇನ್ನೊಂದು ಬಸ್ ಹತ್ತಬೇಕಾಗುತ್ತೆ. ಯಾವುದಂತಂದರೆ 15 ನಂಬರ್ ಬಸ್ ಮೇಲೆ ಕೊಟ್ಟಾರ್ ಅಂತ ಬರುತ್ತೆ. ಆ ಕೊಟ್ಟಾರ್ ಬಸ್ಸಿಗೆ ಹತ್ತಕ್ಕೆ ಹೋಗಬೇಡಿ. ಯಾಕಂತಂದರೆ ಕೊಟ್ಟಾರ್ ಪ್ಲೇಸ್ ಬೇರೆ, ಕುತ್ತಾರ ಬೇರೆ. ಹಾಗಾಗಿ ನಾವು ಕೊರಗಜ್ಜನ ಆದಿ ಸ್ಥಳಕ್ಕೆ ಹೋಗ್ಬೇಕಂತಂದರೆ ಕುತ್ತಾರನ್ನು ಸ್ಟಾಪ್ಗೆ ಹೋಗಬೇಕು. ಹಾಗಾಗಿ ನೀವು ಲಾಲ್ಬಾಗಿಂದ 33 ಬಸ್ ನಂಬರಿಗೆ ಹತ್ತಿದರೆ ಜ್ಯೋತಿ ಸ್ಟಾಪ್ಗೆ ಇಳಿಸ್ತಾರೆ. ಅಂದರೆ ಜ್ಯೋತಿ ಅನ್ನೋ ಬಸ್ ಸ್ಟ್ಯಾಂಡ್ಗೆ ಇಳಿಸ್ತಾರೆ. ಆ ಜ್ಯೋತಿಯಿಂದ ನೀವು ಎಲ್ಲಿ ಹೋಗಬೇಕಂತಂದರೆ ಬಸ್ ನಂಬರ್ 44, ನೆನಪಿರಲಿ, ಬಸ್ ನಂಬರ್ 44. ಆ ಬಸ್ ನಂಬರ್ 44ನ್ನು ಹತ್ತಿದರೆ ನೀವು ಕರೆಕ್ಟಾಗಿ ಕುತ್ತಾರ ದೇವಸ್ಥಾನಕ್ಕೆ, ಅಂದರೆ ಕೊರಗಜ್ಜನ ಆದಿಸ್ಥಳ ಕುತ್ತಾರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಮುಂದುಗಡೆನೇ, ದ್ವಾರಬಾಗಿಲ ಮುಂದುಗಡೆನೇ ನಿಲ್ಲಿಸ್ತಾರೆ. ಆ ಬಸ್ಸನ್ನು ನೀವು ಹತ್ತಬೇಕಾಗುತ್ತೆ. ಯಾವುದು ಕರೆಕ್ಟಾಗಿ ಕೇಳಿ, ಲಾಲ್ಬಾಗಿಂದ 33 ಬಸ್ ನಂಬರನ್ನು ಹತ್ತಬೇಕು. ಇಲ್ಲ ಅಂದರೆ ಲಾಲ್ಬಾಗಿಂದ ಮುಡೀಪು ಅನ್ನೋದು ಒಂದು ಬಸ್ ಬರುತ್ತೆ. ಮುಡೀಪು ಅಂದರೆ ಗೋರ್ಮೆಂಟಿಂದ ಕೂಡ ಬಸ್ ಇದೆ, ಸಿಟಿ ಬಸ್ಸು. ಆಮೇಲೆ ಪ್ರೈವೇಟ್ ಟ್ರಾವೆಲ್ಸ್ಗಳು ಇದೆ. ಹಾಗಾಗಿ ನೀವು ಮುಡೀಪು ಅನ್ನೋ ಬಸ್ಗೆ ಕೂಡ ಹತ್ಬೋದು. ಆಮೇಲೆ ಇಲ್ಲಾಂದರೆ 33 ಬಸ್ ನಂಬರಿಗೆ ಹತ್ತಬೇಕು. ಆ 33 ಬಸ್ ನಂಬರಿಗೆ ಹತ್ತಿ ಜ್ಯೋತಿ ಸ್ಟಾಪ್ಗೆ ಇಳಿದು 44 ನಂಬರ್ ಬಸ್ಗೆ ಹತ್ತಿದ್ರೆ ನಿಮಗೆ ಕುತ್ತಾರಕ್ಕೆ ಹೋಗಿ ಇಳಿಸ್ತಾರೆ. ಅಂದರೆ ಕುತ್ತಾರ ಅಂದರೆ ಕೊರಗಜ್ಜನ ಆದಿಸ್ಥಳ ಮುಂದೆ ದ್ವಾರ ಬಾಗಿಲ ಮುಂದೆ ನಿಲ್ಲಿಸ್ತಾರೆ. ನಂತರ ನೀವು ಕುತ್ತಾರಿಂದ ಆಮೇಲೆ ನೀವು ಬೇರೆ 15 ನಂಬರ್ ಬಸ್ಸಿಗೆ ಹತ್ತಿದ್ರೆ ಸ್ವಲ್ಪ ಅಲ್ಲಿ ಮೇನ್ ರೋಡಿಗೆ ಅಂತ ಇಳಿಸ್ತಾರೆ. ಹಾಗಾಗಿ ನೀವು ಕುತ್ತಾರಕ್ಕೆ ಹೋಗಬೇಕು. ಕೊರಗಜ್ಜ ಆದಿಸ್ಥಳಕ್ಕೆ ಹೋಗಬೇಕಂದ್ರೆ ಕೊಟ್ಟಾರ ಹೋಗಬೇಡಿ, ಕನ್ಫ್ಯೂಷನ್ಸ್ ಮಾಡ್ಕೊಳ್ಬೇಡಿ. ಕೊಟ್ಟಾರ ಅಂತ ಬೇಡ, ಕುತ್ತಾರ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ಕುತ್ತಾರ ಸ್ಥಳಕ್ಕೆ ಹೋದರೆ ನೀವು ಕೊರಗಜ್ಜ ಆದಿಸ್ಥಳಕ್ಕೆ ಹೋಗ್ತೀರಾ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೋಡಿ, ಇವಾಗ ನಾವು ಕುತ್ತಾರ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಜ್ಯೋತಿಯಿಂದ ನಾವು ಇವಾಗ ಕುತ್ತಾರ ಬಸ್ಗೆ ಹತ್ತಿದ್ದೀವಿ. ಅಂದರೆ ಬಸ್ ನಂಬರ್ 44. ಕುತ್ತಾರಕ್ಕೆ ಹೋಗುವಾಗ ಈ ಥರ ಎಡಬದಿಯಲ್ಲಿ ಆಮೇಲೆ ಬಲಬದಿಯಲ್ಲಿ ಈ ಥರ ಬಿಲ್ಡಿಂಗ್ಸ್ಗಳನ್ನು ಬರುತ್ತೆ. ನಿಮಗೆ ಕರೆಕ್ಟಾಗಿ ಮಾರ್ಗವನ್ನು ತೋರಿಸ್ಬೇಕು ಅಂತ ಈ ಥರ ನಾನು ಬಸ್ಸಲ್ಲಿ ಹೋಗುವಾಗ ವಿಡಿಯೋವನ್ನು ಮಾಡಿದೆ. ನೋಡಿ, ಇವಾಗ ತುಂಬಾ ಶೇಕ್ ಆಗ್ತಿತ್ತು ಮೊಬೈಲು. ಆಮೇಲೆ ಟ್ರಾವೆಲ್ಸ್ಗಳು ತುಂಬಾ ಸ್ಪೀಡಾಗಿ ಹೋಗ್ತಾ ಇರ್ತವೆ. ಆಮೇಲೆ ನೀವು ಟ್ರಾವೆಲ್ಸ್ಗಳಲ್ಲಿ ಕೇಳಿದರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು. ಈ ಬಸ್ಗೆ ಹೋಗಿ, ಈ ಬಸ್ ನಂಬರಿಗೆ ಹೋಗಿ ಅಂತ ತುಂಬ ಚೆನ್ನಾಗಿಯೇ ಅಡ್ರೆಸ್ಗಳನ್ನು ಕೊಡ್ತಾರೆ. ಹಾಗಾಗಿ ಕನ್ಫ್ಯೂಷನ್ಸ್ ಬೇಡ. ಕೊರಗಜ್ಜ ನಮ್ಮ ದೈವ ಅಲ್ವಾ. ಹಾಗಾಗಿ
ಕೊರಗಜ್ಜೆ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ತುಂಬಾ ಕರೆಕ್ಟಾದ ಪ್ಲೇಸ್ಗಳನ್ನು ಹೇಳ್ತಾರೆ. ಆಮೇಲೆ ಕೊರಗಜ್ಜೆ ಅಂದರೆ ಕುತ್ತಾರ ಹೋಗಬೇಕು ಅಂತಂದರೆ ಕುತ್ತಾರ ಅಂತ ಹೇಳಕ್ಕೆ ಹೋಗಬೇಡಿ. ಕುತ್ತಾರ ನಾವು ಆದಿಸ್ಥಳ ಕುತ್ತಾರಕ್ಕೆ ಹೋಗಬೇಕು. ಆಮೇಲೆ ಕೊರಗಜ್ಜೆ ದೇವಸ್ಥಾನ ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಯಾಕಂತಂದರೆ ನಾವು ಕೊಟ್ಟಾರ ಕುತ್ತಾರ ಹೋಗಬೇಕು ಅಂತಂದಾಗ ಅವರು ಕೊಟ್ಟಾರಕ್ಕೆ ಹೋಗಿ ಸ್ಟಾಪ್ ಮಾಡ್ತಾರೆ, ಹಾಗಾಗಿ ಬೇಡ. ಇವಾಗ ನೋಡಿ ಕುತ್ತಾರದ ನಾವು ಇಲ್ಲಿ ಮೇನ್ ರೋಡ್ ಇದು ಪ್ಲೇಸ್, ಇದು ಕುತ್ತಾರದ ಪ್ಲೇಸ್ ಮೇನ್ ರೋಡ್ ಇದು. ಇಲ್ಲಿ ಬೇಕರಿಗಳು ಬರುತ್ತೆ, ಆಮೇಲೆ ತರಕಾರಿಗಳ ಪ್ಲೇಸ್ಗಳು ಬರುತ್ತೆ ನೋಡಿ. ಕೊರಗಜ್ಜ ದೈವನ ಆದಿಸ್ಥಳ ಕುತ್ತಾರ ಅಂತ ಬೋರ್ಡ್ಗಳನ್ನು ಹಾಕಿದ್ದಾರೆ. ಇವಾಗ ಇದರಿಂದ ಮೇನ್ ರೋಡಿಂದ ನಾವು ಒಳಗಡೆ ಹೋಗಬೇಕು. ಅಂದರೆ ಕುತ್ತಾರ ದೇವಸ್ಥಾನದ ಪೂರ್ಣ ದ್ವಾರ ಬಾಗಿಲ ಮುಂದೆ ಹೋಗಿ ನಿಲ್ಲಿಸುತ್ತೆ ನೋಡಿ. ಇದು ಹೋಗುವಾಗ ಎಡಬದಿಯಲ್ಲಿ ಮತ್ತು ಬಲಬದಿಯಲ್ಲಿ ಈ ಥರ ಇದೆ ನೋಡಿ. ಇವಾಗ ಎಡಬದಿ ಮತ್ತು ಬಲ್ಲಬದಿಗೆ ಈ ಥರ ಹೋಗ್ತಾ ಇರುತ್ತೆ. ಆಮೇಲೆ ಇದು ಬಸ್ ಏನು ಮಾಡುತ್ತೆ, 44 ನಂಬರ್ ಬಸ್ಸು ಇದು ಮುಂದಿನ ಸ್ಟೇಷನ್ಗೆ ಹೋಗುತ್ತೆ. ಅಂದರೆ ಕುತ್ತಾರಿಂದ ಬೇರೆ ಸ್ಟೇಷನ್ಗೆ ಹೋಗುತ್ತೆ. ಆ ಬೇರೆ ಸ್ಟಾಪಲ್ಲಿ ಹೋದಾಗ ನಮಗೆ ಏನು ಹೇಳ್ತಾರೆ, ನೀವು ಒಂದು ಅರ್ಧ ತಾಸು ವೆಯ್ಟ್ ಮಾಡಿ ವಾಪಸ್ ಇದೆ ಬಸ್ಸು ನಿಮಗೆ ಬಸ್ ಸ್ಟ್ಯಾಂಡ್ವರೆಗೂ ಬಿಡುತ್ತೆ ಅಂತ ಹೇಳ್ತಾರೆ. ತುಂಬ ಕರೆಕ್ಟಾಗಿ ಇನ್ಫಾರ್ಮೇಷನ್ಗಳನ್ನು ಕೊಡ್ತಿರ್ತಾರೆ ನೋಡಿ. ಇವಾಗ ಕುತ್ತಾರ್ ಕೊರಗಜ್ಜನ ದ್ವಾರ ಬಾಗಿಲು ಇದು. ಆಮೇಲೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕೊರಗಜ್ಜನ ದೈವದ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಅಲ್ಲಿ ಹೇಳಿರುವಂಥ ಜನರ ಬಗ್ಗೆ, ಆಮೇಲೆ ನನಗಾಗಿರುವ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನಾನು ಕೊಡ್ತಾ ಇರ್ತೀನಿ. ಮುಂದೆ ಸೆಕೆಂಡ್ ವಿಡಿಯೋ ಕೂಡ ನೀವು ನೋಡಿ ಅಂತ ಹೇಳ್ತೀನಿ ನೋಡಿ. ಇದು ಕೊರಗಜ್ಜನ ದೇವಸ್ಥಾನದ ಹೊರಕೆರಡೆ ಇರುವ ದ್ವಾರ ಬಾಗಿಲು. ಇಲ್ಲೇ ನಮಗೆ ಸ್ಟಾಪ್ ಮಾಡ್ತಾರೆ. ಅಂದರೆ ಇದು ಕುತ್ತಾರ ಆದಿಸ್ಥಳ, ಕೊರಗಜ್ಜನ ಆದಿಸ್ಥಳ ಇದು. ಇಲ್ಲಿ ಬಂದು ದರ್ಶನವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ. ಹೊರಗಡೆ ಈ ಥರ ಇದೆ, ತುಂಬಾ ಡೆಕೋರೇಷನ್ ಮಾಡಿರ್ತಾರೆ. ಆಮೇಲೆ ಕೊರಗಜ್ಜನ ದೇವಸ್ಥಾನದ ಎಡಗಡೆ ಆಮೇಲೆ ಬಲ್ಲಗಡೆ ಈ ಥರ ಎಲ್ಲ ಮಾರ್ಕೆಟಿಂಗ್ ಇರುತ್ತೆ. ಅಂದರೆ ಕೊರಗಜ್ಜನ ಪೂಜೆಗೆ ಬೇಕಾಗಿರುವ ವಸ್ತುಗಳನ್ನು ಕೊಡ್ತಾರೆ. ಅದು ವಸ್ತುಗಳು ಏನು ಬೇಕು, ಏನೇನೆಲ್ಲ ನಾವು ಕೊರಗಜ್ಜೆಗೆ ತೊಗೊಂಡು ಹೋಗಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಕೊರಗಜ್ಜ ದೇವಸ್ಥಾನದ ಮುಂದೆ ಈ ಥರ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಒಳಗಡೆನೂ ಕೂಡ ನಮಗೆ ತುಂಬಾ ಅನುಭವ ಆಗುತ್ತೆ. ಕೊರಗಜ್ಜನ ದೇವಸ್ಥಾನಕ್ಕೆ ಬಂದರೆ ತುಂಬಾ ನಾವು ಮನಃಶಾಂತಿ ಕೂಡ ಸಿಗುತ್ತೆ. ಆಮೇಲೆ ದೇವರ ಬಗ್ಗೆ ನಾವು ಅಲ್ಲಿದ್ದೆ ದೈವದ ಬಗ್ಗೆ ಕೇಳಬೇಕಂದ್ರೆ ತುಂಬಾ ಇದು ಆಗುತ್ತೆ. ಜನರೆಲ್ಲ ಹೇಳಿದ್ದು, ಆಮೇಲೆ ನಮಗಾಗಿರುವ ಅನುಭವ ಕೂಡ ತುಂಬಾ ಇದು ಅನಿಸುತ್ತೆ. ಹಾಗಾಗಿ ನೀವು ಕೊರಗಜ್ಜನ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ಕೊಡಿ ಅಂತ ಹೇಳ್ತೀನಿ. ಇನ್ನೊಂದು ಸಲ ನಾವು ಇನ್ನೊಂದು ವಿಡಿಯೋದಲ್ಲಿ ಕೊರಗಜ್ಜನ ಮಹಿಮೆಯ ಬಗ್ಗೆ, ಆಮೇಲೆ ಕೊರಗಜ್ಜ ಏನೆಲ್ಲ ನಾವು ಬೇಡ್ಕೊಂಡ್ರೆ ಏನೆಲ್ಲ ಆಗುತ್ತೆ ಅಂತಲೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ವಿಡಿಯೋನ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ವಿಡಿಯೋ ಕೂಡ ನೀವು ನೋಡಿ ಅಂತ ಹೇಳ್ತೀನಿ. ನಾವು ಕೊರಗಜ್ಜನಿಗೆ ತೊಗೊಂಡು ಹೋಗಬೇಕಾಗಿರೋದು ಏನೆಲ್ಲ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕೂಡ ಹಾಕ್ತೀನಿ. ಆಮೇಲೆ ಏನೆಲ್ಲ ತೊಗೊಂಡು ಹೋದ್ವಿ ಅನ್ನೋದು ಕೂಡ ಹೇಳ್ತೀನಿ ನೋಡಿ. ಈ ಥರ ಎಲ್ಲ ಹೊರಗಡೆ ಕೊರಗಜ್ಜನಿಗೆ ತೊಗೊಂಡು ಹೋಗಬೇಕಾಗಿರೋದಿರುತ್ತೆ. ಆಮೇಲೆ ನಾವು ಕೊರಗಜ್ಜನ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ನಾವು ಬ್ಯಾಗ್ ಕೂಡ ಏನೂ ತೊಗೊಂಡು ಹೋಗಲಿಲ್ಲ. ಆಮೇಲೆ ಮೊಬೈಲ್ ಕೂಡ ಅಲೌಡ್ ಇರಲಿಲ್ಲ. ಇವಾಗ ನಾವು ಅಲ್ಲಿ ಏನು ತೊಗೊಂಡಿವಲ್ಲ ಆ ಅಂಗಡಿಯ ಒಳಗಡೆ ನಾವು ತೊಗೊಂಡು ಹೋಗಿರುವಂಥ ಲಗೇಜನ್ನು ಅಲ್ಲೇ ಇಟ್ವಿ. ಈ ನೋಡಿ ಇವಾಗ ಕೊರಗಜ್ಜನ ದೇವಸ್ಥಾನದ ಹೊರಗಡೆ ಇಷ್ಟೆಲ್ಲ ಇದೆ. ಆಮೇಲೆ ಕೊರಗಜ್ಜನ ಒಳಗಡೆ ನಾವು ಮೊಬೈಲ್ ಮಾತಾಡೋದಾಗಲಿ, ಆಮೇಲೆ ವಿಡಿಯೋಸ್ಗಳನ್ನು ಮಾಡೋದಾಗಲಿ ಏನೂ ಅಲೌಡ್ ಇಲ್ಲ. ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನೋಡಿ. ಕುತ್ತಾರ್ ಮತ್ತು ಕೊಟ್ಟಾರ ಬೇರೆ ಬೇರೆ ಸ್ಥಳಗಳಿದೆ. ಹಾಗಾಗಿ ನೀವು ಕೊಟ್ಟಾರಕ್ಕೆ ಹೋಗಬೇಡಿ, ಕುತ್ತಾರ್ ಅನ್ನೋ ಪ್ಲೇಸ್ಗೆ ಹೋಗಿ ಅಂತ ಹೇಳ್ತೀನಿ ನೋಡಿ. ಹೊರಗಡೆ ಈ ಥರ ಎಲ್ಲ ನಾವು ನಿಂತ್ಕೊಂಡಿದ್ವಿ. ಆಮೇಲೆ ನಾವು ಒಳಗಡೆ ಹೋಗಬೇಕಾಗಿತ್ತು. ನಾನು ನಿಮಗೂ ಕೂಡ ಸ್ವಲ್ಪ ಕೊರಗಜ್ಜನ ಮಾರ್ಗ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು. ಹಾಗಾಗಿ ಕೊರಗಜ್ಜನ ಬಗ್ಗೆ ನಾನು ಮಾರ್ಗವನ್ನು ತಿಳಿಸ್ಕೊಟ್ಟಿದ್ದೀನಿ. ಕರೆಕ್ಟಾಗಿ ನೀವು ಕೊರಗಜ್ಜನಿಗೆ ಹೋಗಿ ನಮಸ್ಕಾರ ಮಾಡಿ ಹರಕೆಯನ್ನು ಈಡೇರಿಸ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಹಾಗೆ ನಾವು ಕೊರಗಜ್ಜನದಿಂದ ಮತ್ತೆ ಎಲ್ಲಿ ಹೋಗಿದ್ದೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಮುಂದೆ ನೋಡಿ. ಇವಾಗ ನೋಡಿ ನಾವು ಕೊರಗಜ್ಜನ ದೇವಸ್ಥಾನದಲ್ಲಿ ದರ್ಶನವನ್ನು ಮಾಡಿಕೊಂಡು ನಾವು ಪಳಂಬೂರು ಬೀಚ್ಗೆ ಬಂದ್ವಿ. ಅಂದರೆ ನಾವು ಏನು ಮಾಡಿದ್ವಿ, ಕುತ್ತಾರದಿಂದ ನಾವು 51 ನಂಬರಿಗೆ ಕಂಕನಾಡಿ ಬಸ್ಗೆ ಹತ್ತಿದ್ವಿ. ಅಂದರೆ ಬಸ್ ನಂಬರ್ 51. ಅಲ್ಲಿ ಬಂದು ನಾವು ಏನು ಮಾಡಿದ್ವಿ, ಕಂಕನಾಡಿ ಬಸ್ ಸ್ಟಾಪ್ಗೆ ಇಳಿದ್ವಿ. ಅಲ್ಲಿಂದ ಪಳಂಬೂರು ಬೀಚ್ ಅಂತ 15 ನಂಬರ್ ಬಸ್ ಬರುತ್ತೆ. ಆ 15 ನಂಬರ್ ಬಸ್ಸನ್ನು ನಾವು ಹತ್ಕೊಂಡು ಪಳಂಬೂರು ಬೀಚ್ಗೆ ಹೋದ್ವಿ. ಅಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡಿ ಬಂದ್ವಿ. ಇವಾಗ ನಾವು ಕೊರಗಜ್ಜನ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಕೊರಗಜ್ಜನ ಮಹಿಮೆ ಬಗ್ಗೆನೂ ಕೂಡ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನೋಡಿ ನಾವು ಬೀಚಲ್ಲಿ ಕೂಡ ತುಂಬ ಎಂಜಾಯ್ಮೆಂಟ್ ಮಾಡಿ ಬಂದ್ವಿ. ಅಂದರೆ ಕೊರಗಜ್ಜ ದೇವಸ್ಥಾನ ಮುಗಿಸ್ಕೊಂಡ್ವಿ. ಆಮೇಲೆ ಪಳಂಬೂರು ಬೀಚಲ್ಲಿನೂ ಹೋಗಿ ಈ ಥರ ವೀಡಿಯೋಸ್ಗಳನ್ನು ಆಮೇಲೆ ಫೋಟೋಸ್ಗಳನ್ನು ಕ್ಲಿಕ್ ಮಾಡ್ಕೊಂಡ್ವಿ. ನೀವು ಕೂಡ ಕೊರಗಜ್ಜನ ದೇವಸ್ಥಾನಕ್ಕೆ ಹೋದರೆ ಪಳಂಬೂರು ಬೀಚ್ಗೆ ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ಅಲ್ಲಿಂದ ತುಂಬಾ ಹತ್ತಿರವಾಗುತ್ತೆ. ಪಳಂಬೂರು ಬೀಚ್ಗೆ ಹೋಗಬೇಕಂದ್ರೆ 51 ಬಸ್ ನಂಬರ್ ಹತ್ತಬೇಕು. ಕುತ್ತಾರಿಂದ 51 ಬಸ್ ನಂಬರನ್ನು ಹತ್ತಿ ಕಂಕನಾಡಿಗೆ ಇಳಿಬೇಕು. ಕಂಕನಾಡಿನಿಂದ ಇಳಿದು ಮತ್ತೆ 15 ನಂಬರ್ ಬಸ್ಗೆ ಹತ್ತಬೇಕು. 15 ನಂಬರ್ ಬಸ್ಸಿಂದ ಪಳಂಬೂರು ಬೀಚ್ಗೆ ಹೋಗುತ್ತೆ. ಆ ಪಳಂಬೂರು ಬೀಚ್ ಬಸ್
ಸ್ಟಾಪಲ್ಲಿ ಇಳಿಸುತ್ತೆ. ಅಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಬೀಚ್ ಆಗುತ್ತೆ. ಅಲ್ಲಿಂದ ನಾವು ವಾಕೇಬಲ್ ಅಂತ ಇರುತ್ತೆ, ಹಾಗೆ ನಡ್ಕೊಂಡು ಕೂಡ ಹೋಗ್ಬೋದು. ಹಾಗಾಗಿ ಈ ಬೀಚಲ್ಲಿ ಕೂಡ ನೀವು ಎಂಜಾಯ್ ಮಾಡಿ ಬನ್ನಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಕೊರಗಜ್ಜನ ಬಗ್ಗೆ ಕೂಡ ನಾನು ನಿಮಗೆ ಸವಿವರವಾಗಿ ಮಾಹಿತಿಯನ್ನು ಕೂಡ ಹೇಳ್ತೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ನೋಡಿ, ನೀರಿನ ಅಲೆಗಳು ಕೂಡ ತುಂಬಾ ಬರ್ತಿತ್ತು. ಆಮೇಲೆ ನೀರು ತುಂಬ ಸೇಫ್ ಝೋನ್ ಅಲ್ವಾ, ನೀರಿನಲ್ಲಿ ಯಾರೂ ಇಳಿಯೋಕ್ಕೆ ಹೋಗಬೇಡಿ ಅಂತ ನಾನು ನಿಮಗೆ ಕೊನೆಯದಾಗಿ ಹೇಳ್ತೀನಿ. ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.